ಬಹು ನಿರೀಕ್ಷಿತ ಬಿಗ್ ಬಾಸ್ ಈ ಸಾರಿ ನಡೆಯುತ್ತೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕನ್ನಡ ಸೀಸನ್ ಅಲ್ಲಿ ಈ ಬಾರಿ ಬಿಗ್ ಬಾಸ್ ನಡೆಯೋದೇ ಡೌಟ್. ಹೈ ವೋಲ್ಟೇಜ್ ರಿಯಾಲಿಟಿ ಶೋಗೆ ಬ್ರೇಕ್ ಬೀಳುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೃಷಿ ಭೂಮಿಯಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸುವಂತಿಲ್ಲ, ಈ ಬಗ್ಗೆ ಆದೇಶ ಹೊರಬಿದ್ರೂ ಸೆಟ್ ಹಾಕ್ತಾ ಇದ್ದಾರೆ ಬಿಗ್ ಬಾಸ್. ಈ ಬಾರಿ ಸೆಟ್ ಆಗುತ್ತೋ ಇಲ್ವೋ ಬಿಗ್ ಬಾಸ್ ಅನ್ನುವಂಥದ್ದು ಪ್ರಶ್ನೆ ಇದೆ. ಕಾರಣ ಇಷ್ಟೇ, ಕೃಷಿ ಭೂಮಿ ಇದು. ಬಿಗ್ ಬಾಸ್ ಸೆಟ್ ಹಾಕ್ತಾ ಇರೋದೇನಿದೆ, ಇದು ಕೃಷಿ ಭೂಮಿ. ಈ ಕೃಷಿ ಭೂಮಿಯಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಯಾವುದೇ ಕಾರಣಕ್ಕೂ ನಡೆಯುವಂತಿಲ್ಲ, ವಾಣಿಜ್ಯ ಚಟುವಟಿಕೆಗಳು ನಡೆಯುವಂತಿಲ್ಲ. ಈ ಬಗ್ಗೆ ಸ್ಪಷ್ಟವಾದ ಆದೇಶ ಹೊರಬಿದ್ರೂ ಕೂಡ ಬಿಗ್ ಬಾಸ್ ಇಲ್ಲಿ ಕೆಲಸ ಮಾಡ್ತಾ ಇರೋದು. ಇದಕ್ಕೆ ಬ್ರೇಕ್ ಬೀಳುವಂಥ ಕೆಲಸ ಆಗುತ್ತಾ? ಬಿಗ್ ಬಾಸ್ ಈ ಸಾರಿ ನಡೆಯೋದೇ ಡೌಟು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವತ್ತು ನಾವು ರಾಜ್ಯದಲ್ಲಿ ಸಾಕಷ್ಟು ಪ್ರಖ್ಯಾತಿಗೊಂಡಂತಹ ಕಾರ್ಯಕ್ರಮ ಬಿಗ್ ಬಾಸ್. ಈ ಬಿಗ್ ಬಾಸ್ ಮನೆಯ ಮುಂಭಾಗದಲ್ಲಿದ್ದೇವೆ. ಜನವರಿ 11ರಂದು ನಾವು ಸುದ್ದಿಯನ್ನು ಮಾಡ್ತೇವೆ, ಬಿಗ್ ಬಾಸ್ ಮನೆ ಸಂಪೂರ್ಣವಾಗಿ ನಿಯಮವನ್ನು ಮೀರಿ ಇಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಿ. ಇವತ್ತು ನಾವು ಅದೇ ಮನೆಗೆ ಬಂದಿದ್ದೇವೆ. ಅದರದ್ದು ಒಂದು ಇಂಪ್ಯಾಕ್ಟ್ ಕೂಡ ಆಗಿದೆ. ನೋಡಿ, ಇದು ವಿಜಯರಾಜ್ ಅಂತ ಹೇಳಿ ಮುನಿರಾಜು ಅವರ ಮಗನ ಹೆಸರು, ಅದಕ್ಕೆ ಆ ಹೆಸರನ್ನ ಇಟ್ಟಿದ್ದಾರೆ. ಮುನಿರಾಜು ಸರ್ವೆ ನಂಬರ್ 128. ಸರ್ವೆ ನಂಬರ್ 128ರಲ್ಲಿ ಈ ಮನೆಯನ್ನು ನಿರ್ಮಾಣ ಮಾಡಿರೋದು. ಸುಮಾರು 7.11 ಎಕರೆ ಜಾಗ ಇರುವಂತಹ ಸರ್ವೆ ನಂಬರ್ ಇದು. ಈ ಸರ್ವೆ ನಂಬರ್ನಲ್ಲಿ ನಿಯಮವನ್ನು ಗಾಳಿಗೆ ತೂರಿ ಬಿಗ್ ಬಾಸ್ ಮನೆಯನ್ನು ಕಟ್ಕೊಂಡು ಬಿಗ್ ಬಾಸನ್ನು ಆರಂಭಗೊಳಿಸಿದ್ದಾರೆ ಅನ್ನುವಂಥ ಸುದ್ದಿಯನ್ನು ರಿಪಬ್ಲಿಕ್ ಕನ್ನಡ ನಾವು ಮಾಡಿದ್ವಿ. ಈಗ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ ನಿಮಗೆ. ನೋಡಿ, ಇದೇ ಸರ್ವೆ ನಂಬರು, ಇದು 127. ಇದು ಸರ್ವೆ ನಂಬರ್, ಇದು 127. ಅದು ಬಂದು 128. ಸಂಪೂರ್ಣವಾದಂಥ ಅಕ್ರಮವಾಗಿ ನಿರ್ಮಾಣವನ್ನು ಮಾಡಿಕೊಂಡಿದ್ದಾರೆ ಅಂಥೇಳಿ. ಸೊ ಈಗ ಆ ಒಂದು ಮನೆಯನ್ನು ತೆರವು ಮಾಡಬೇಕು ಅಥವಾ ಮಾಡೋಂಗಿಲ್ಲ ಅಂಥೇಳಿ ಈಗ ದಯಾನಂದ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಆದರೆ ಕೇವಲ ಬಿಗ್ ಬಾಸ್ ಮನೆ ಅಕ್ರಮ ಮಾತ್ರ ಅಲ್ಲ, ಈ ಸರ್ವೆ ನಂಬರ್ 128ರಲ್ಲಿ ಆ ಕಡೆ ಒಂದು ಕೆರೆ ಇದೆ. ಆ ಕೆರೆಯನ್ನು ಕೂಡ ಇವರು ಒತ್ತುವರಿ ಮಾಡಿಕೊಂಡಿರೋದು ಕೂಡ ನಮಗೆ ಕಂಡು ಬಂದಿರುವಂಥದ್ದು. ಆ ಬಗ್ಗೆಯೂ ಕೂಡ ನಾವು ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಮಾಡಿದ್ವಿ. ಸೊ ಒಟ್ಟಾರೆಯಾಗಿ ಎಲ್ಲೋ ನೋಡಿ, ನಿಮಗೆ ಯೆಲ್ಲೋ ಝೋನ್ ಮತ್ತು ಗ್ರೀನ್ ಝೋನ್ ಅಂತ ಇರುತ್ತೆ. ಗ್ರೀನ್ ಝೋನ್ನಲ್ಲಿ ಇರುವಂತಹ ಈ ಜಾಗದಲ್ಲಿ ಕೇವಲ ರೈತರು ತಮ್ಮ ರೈತ ಚಟುವಟಿಕೆಗಳನ್ನು ಮಾತ್ರ ಮಾಡ್ಕೋಬೇಕು, ಅಂದರೆ ಕೃಷಿ ಚಟುವಟಿಕೆಗಳನ್ನು ಮಾತ್ರ ಮಾಡ್ಕೊಳ್ಬೇಕು. ಆದರೆ ಇಲ್ಲಿ ಕೃಷಿ ಚಟುವಟಿಕೆಯ ಬದಲು ವ್ಯಾವಹಾರಿಕವಾಗಿ ಈ ಒಂದು ಏನು ಕ್ಲಬ್ಗಾಗಿ ಅಂತೇಳಿ ಆ ಮುನಿರಾಜು ಅವರು ಇದನ್ನು ಲೈಸೆನ್ಸನ್ನು ಪಡ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಇದೆ. ಆದರೆ ಯಾವುದೂ ಕೂಡ ಅದಕ್ಕೆ ಉರುಳಿಲ್ಲ, ಸರಿಯಾದ ರೀತಿಯಲ್ಲಿ ನಿಯಮವನ್ನು ಪಾಲಿಸಿಲ್ಲ. ಇಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ರೈತ ಜಮೀನನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಕಂಡು ಬಂದಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಆದೇಶ ಹೊರಬಿದ್ದಿದೆ. ಮುನಿರಾಜು ಅವರು ಎಚ್ಚೆತ್ಕೊಳ್ತಾರಾ ಅಂತ ನೋಡೋಣ ಅಂತಂದರೆ, ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ವಾಚ್ಮ್ಯಾನ್ ಹೇಳಿದ್ದೇನಪ್ಪ ಅಂತಂದರೆ, ಇನ್ನು ಈಗ ಪ್ರೋಸೆಸ್ ಶುರು ಆಗ್ತಾ ಇದೆ, ಏನು ಬಿಗ್ ಬಾಸ್ ಮನೆ ಇತ್ತು ಅದನ್ನು ಮತ್ತೆ ರಿಪೇರಿ ಮಾಡುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ನಮ್ಮ ಹತ್ರ ಹೇಳ್ತಾರೆ. ಜೊತೆಗೆ ಒಂದಷ್ಟು ಜನ ಎಂಪ್ಲಾಯೀಸ್ ಕೂಡ ಈಗ ಆಲ್ರೆಡಿ ಒಳಗಡೆ ಹೋಗಿದೆ. ಒಳಗಡೆ ಎಲ್ಲ ರೀತಿಯ ರಿಪೇರಿ ಕಾರ್ಯಕ್ರಮ ಮತ್ತೆ ಸೆಟ್ಟನ್ನು ರೆಡಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಸಿಕ್ಕಿರುವಂಥದ್ದು. ಆದರೆ ಆ ಆದೇಶಕ್ಕೆ ಕಿಮ್ಮತ್ತಿಲ್ವಾ ಅನ್ನುವಂಥ ಪ್ರಶ್ನೆಯು ಕೂಡ ಈಗ ಮೂಡ್ತಾ ಇರುವಂಥದ್ದು. ಕಾದೋಣ ಏನಾಗುತ್ತೆ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಅಶ್ವಥ್ ವಿತ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಹು ನಿರೀಕ್ಷಿತ ಬಿಗ್ ಬಾಸ್ ಈ ಸಾರಿ ನಡೆಯುತ್ತೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕನ್ನಡ ಸೀಸನ್ ಅಲ್ಲಿ ಈ ಬಾರಿ ಬಿಗ್ ಬಾಸ್ ನಡೆಯೋದೇ ಡೌಟ್. ಹೈ ವೋಲ್ಟೇಜ್ ರಿಯಾಲಿಟಿ ಶೋಗೆ ಬ್ರೇಕ್ ಬೀಳುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೃಷಿ ಭೂಮಿಯಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸುವಂತಿಲ್ಲ, ಈ ಬಗ್ಗೆ ಆದೇಶ ಹೊರಬಿದ್ರೂ ಸೆಟ್ ಹಾಕ್ತಾ ಇದ್ದಾರೆ ಬಿಗ್ ಬಾಸ್. ಈ ಬಾರಿ ಸೆಟ್ ಆಗುತ್ತೋ ಇಲ್ವೋ ಬಿಗ್ ಬಾಸ್ ಅನ್ನುವಂಥದ್ದು ಪ್ರಶ್ನೆ ಇದೆ. ಕಾರಣ ಇಷ್ಟೇ, ಕೃಷಿ ಭೂಮಿ ಇದು. ಬಿಗ್ ಬಾಸ್ ಸೆಟ್ ಹಾಕ್ತಾ ಇರೋದೇನಿದೆ, ಇದು ಕೃಷಿ ಭೂಮಿ. ಈ ಕೃಷಿ ಭೂಮಿಯಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಯಾವುದೇ ಕಾರಣಕ್ಕೂ ನಡೆಯುವಂತಿಲ್ಲ, ವಾಣಿಜ್ಯ ಚಟುವಟಿಕೆಗಳು ನಡೆಯುವಂತಿಲ್ಲ. ಈ ಬಗ್ಗೆ ಸ್ಪಷ್ಟವಾದ ಆದೇಶ ಹೊರಬಿದ್ರೂ ಕೂಡ ಬಿಗ್ ಬಾಸ್ ಇಲ್ಲಿ ಕೆಲಸ ಮಾಡ್ತಾ ಇರೋದು. ಇದಕ್ಕೆ ಬ್ರೇಕ್ ಬೀಳುವಂಥ ಕೆಲಸ ಆಗುತ್ತಾ? ಬಿಗ್ ಬಾಸ್ ಈ ಸಾರಿ ನಡೆಯೋದೇ ಡೌಟು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವತ್ತು ನಾವು ರಾಜ್ಯದಲ್ಲಿ ಸಾಕಷ್ಟು ಪ್ರಖ್ಯಾತಿಗೊಂಡಂತಹ ಕಾರ್ಯಕ್ರಮ ಬಿಗ್ ಬಾಸ್.
ಈ ಬಿಗ್ ಬಾಸ್ ಮನೆಯ ಮುಂಭಾಗದಲ್ಲಿದ್ದೇವೆ. ಜನವರಿ 11ರಂದು ನಾವು ಸುದ್ದಿಯನ್ನು ಮಾಡ್ತೇವೆ. ಬಿಗ್ ಬಾಸ್ ಮನೆ ಸಂಪೂರ್ಣವಾಗಿ ನಿಯಮವನ್ನು ಮೀರಿ ಇಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಿ ಇವತ್ತು ನಾವು ಅದೇ ಮನೆಗೆ ಬಂದಿದ್ದೇವೆ. ಅದರದ್ದು ಒಂದು ಇಂಪ್ಯಾಕ್ಟ್ ಕೂಡ ಆಗಿದೆ. ನೋಡಿ, ಇದು ವಿಜಯರಾಜ್ ಅಂತ ಹೇಳಿ ಮುನಿರಾಜು ಅವರ ಮಗನ ಹೆಸರು, ಅದಕ್ಕೆ ಆ ಹೆಸರನ್ನ ಇಟ್ಟಿದ್ದಾರೆ. ಮುನಿರಾಜು ಸರ್ವೆ ನಂಬರ್ 128. ಸರ್ವೆ ನಂಬರ್ 128ರಲ್ಲಿ ಈ ಮನೆಯನ್ನು ನಿರ್ಮಾಣ ಮಾಡಿರೋದು. ಸುಮಾರು 7.11 ಎಕರೆ ಜಾಗ ಇರುವಂತಹ ಸರ್ವೆ ನಂಬರ್ ಇದು. ಈ ಸರ್ವೆ ನಂಬರ್ನಲ್ಲಿ ನಿಯಮವನ್ನು ಗಾಳಿಗೆ ತೂರಿ ಬಿಗ್ ಬಾಸ್ ಮನೆಯನ್ನು ಕಟ್ಕೊಂಡು ಬಿಗ್ ಬಾಸನ್ನು ಆರಂಭಗೊಳಿಸಿದ್ದಾರೆ ಅನ್ನುವಂಥ ಸುದ್ದಿಯನ್ನು ರಿಪಬ್ಲಿಕ್ ಕನ್ನಡ ನಾವು ಮಾಡಿದ್ವಿ. ಈಗ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ ನಿಮಗೆ. ನೋಡಿ, ಇದೇ ಸರ್ವೆ ನಂಬರು, ಇದು 127. ಇದು ಸರ್ವೆ ನಂಬರ್, ಇದು 127. ಅದು ಬಂದು 128. ಸಂಪೂರ್ಣವಾದಂಥ ಅಕ್ರಮವಾಗಿ ನಿರ್ಮಾಣವನ್ನು ಮಾಡಿಕೊಂಡಿದ್ದಾರೆ ಅಂಥೇಳಿ. ಸೊ ಈಗ ಆ ಒಂದು ಮನೆಯನ್ನು ತೆರವು ಮಾಡಬೇಕು ಅಥವಾ ಮಾಡೋಂಗಿಲ್ಲ ಅಂಥೇಳಿ ಈಗ ದಯಾನಂದ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಆದರೆ ಕೇವಲ ಬಿಗ್ ಬಾಸ್ ಮನೆ ಅಕ್ರಮ ಮಾತ್ರ ಅಲ್ಲ, ಈ ಸರ್ವೆ ನಂಬರ್ 128ರಲ್ಲಿ ಆ ಕಡೆ ಒಂದು ಕೆರೆ ಇದೆ. ಆ ಕೆರೆಯನ್ನು ಕೂಡ ಇವರು ಒತ್ತುವರಿ ಮಾಡಿಕೊಂಡಿರೋದು ಕೂಡ ನಮಗೆ ಕಂಡು ಬಂದಿರುವಂಥದ್ದು. ಆ ಬಗ್ಗೆಯೂ ಕೂಡ ನಾವು ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಮಾಡಿದ್ವಿ. ಸೊ ಒಟ್ಟಾರೆಯಾಗಿ ಎಲ್ಲೋ ನೋಡಿ, ನಿಮಗೆ ಯೆಲ್ಲೋ ಝೋನ್ ಮತ್ತು ಗ್ರೀನ್ ಝೋನ್ ಅಂತ ಇರುತ್ತೆ. ಗ್ರೀನ್ ಝೋನ್ನಲ್ಲಿ ಇರುವಂತಹ ಈ ಜಾಗದಲ್ಲಿ ಕೇವಲ ರೈತರು ತಮ್ಮ ರೈತ ಚಟುವಟಿಕೆಗಳನ್ನು ಮಾತ್ರ ಮಾಡ್ಕೋಬೇಕು, ಅಂದರೆ ಕೃಷಿ ಚಟುವಟಿಕೆಗಳನ್ನು ಮಾತ್ರ ಮಾಡ್ಕೊಳ್ಬೇಕು. ಆದರೆ ಇಲ್ಲಿ ಕೃಷಿ ಚಟುವಟಿಕೆಯ ಬದಲು ವ್ಯಾವಹಾರಿಕವಾಗಿ ಈ ಒಂದು ಏನು ಕ್ಲಬ್ಗಾಗಿ ಅಂತೇಳಿ ಆ ಮುನಿರಾಜು ಅವರು ಇದನ್ನು ಲೈಸೆನ್ಸನ್ನು ಪಡ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಇದೆ. ಆದರೆ ಯಾವುದೂ ಕೂಡ ಅದಕ್ಕೆ ಉರುಳಿಲ್ಲ, ಸರಿಯಾದ ರೀತಿಯಲ್ಲಿ ನಿಯಮವನ್ನು ಪಾಲಿಸಿಲ್ಲ. ಇಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ರೈತ ಜಮೀನನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಕಂಡು ಬಂದಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಆದೇಶ ಹೊರಬಿದ್ದಿದೆ. ಮುನಿರಾಜು ಅವರು ಎಚ್ಚೆತ್ಕೊಳ್ತಾರಾ ಅಂತ ನೋಡೋಣ ಅಂತಂದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ವಾಚ್ಮ್ಯಾನ್ ಹೇಳಿದ್ದು ಏನಪ್ಪ ಅಂತಂದರೆ, ಇನ್ನು ಈಗ ಪ್ರೋಸೆಸ್ ಶುರು ಆಗ್ತಾ ಇದೆ, ಏನು ಬಿಗ್ ಬಾಸ್ ಮನೆ ಇತ್ತು ಅದನ್ನು ಮತ್ತೆ ರಿಪೇರಿ ಮಾಡುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ನಮ್ಮ ಹತ್ರ ಹೇಳ್ತಾರೆ. ಜೊತೆಗೆ ಒಂದಷ್ಟು ಜನ ಎಂಪ್ಲಾಯೀಸ್ ಕೂಡ ಈಗ ಆಲ್ರೆಡಿ ಒಳಗಡೆ ಹೋಗಿದೆ. ಒಳಗಡೆ ಎಲ್ಲ ರೀತಿಯ ರಿಪೇರಿ ಕಾರ್ಯಕ್ರಮ ಮತ್ತೆ ಸೆಟ್ಟನ್ನು ರೆಡಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಸಿಕ್ಕಿರುವಂಥದ್ದು. ಆದರೆ ಆ ಆದೇಶಕ್ಕೆ ಕಿಮ್ಮತ್ತಿಲ್ವಾ ಅನ್ನುವಂಥ ಪ್ರಶ್ನೆಯು ಕೂಡ ಈಗ ಮೂಡ್ತಾ ಇರುವಂಥದ್ದು. ಕಾದೋಣ ಏನಾಗುತ್ತೆ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಅಶ್ವಥ್ ವಿತ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.